ಮೊದಲಿಗೆ ಇಂಥ ದಿವಸ ನಮ್ಮ ಸಿನಿಮಾ 45 ನೋಡೋಕೆ ಬಂದಿರುವಂತಹ ನಿಮಗೆಲ್ಲರಿಗೂ ಕೂಡ ತುಂಬಾ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ ನಮ್ಮ ರಮೇಶ್ ರೆಡ್ಡಿ ಅವರ ಕಡೆಯಿಂದ ಎಲ್ಲರ ಕಡೆಯಿಂದ ಕೂಡ ಈ ಸಿನಿಮಾನ ನಮ್ಮ ಮುಂದೆ ನಾವು ಮೊದಲು ಇರಬೇಕು ಅನ್ಬೇಕಾದ್ರೆ ತುಂಬಾ ಧೈರ್ಯ ತೋರಿಸಿದವರು ರಮೇಶ್ ರೆಡ್ಡಿ ಅವರು. ಯಾಕಂದ್ರೆ ಸಿನಿಮಾ ಹೊರಗಡೆ ಹಾಕ್ಬೇಕಾದ್ರೆ ಪ್ರೆಸ್ ಅವರಿದ್ರೆ ಅಥವಾ ಅಭಿಮಾನಿಗಳಿದ್ರೆ ಇಂಥ ದೊಡ್ಡ ಸಿನಿಮಾ ಯಾವ ರೀತಿ ರಿಪೋರ್ಟ್ ಬರುತ್ತೋ ಅನ್ನೋಂಥ ಒಂದು ಭಯ ಇರುತ್ತೆ. ಆದ್ರೆ ಅವರಿಗೆ ಸಿನಿಮಾ ಮೇಲೆ ಇರುವಂತ ನಂಬಿಕೆ ಜೊತೆಗೆ ನಿಮ್ಮ ಮೇಲೆ ಇರುವಂತ ನಂಬಿಕೆ, ಅದರಿಂದಾಗಿ ಸಿನಿಮಾ ರಿಲೀಸ್ಗಿಂತ 2 ದಿವಸ ಮುಂಚೆ ನಿಮಗೆ ತೋರಿಸ್ತಾ ಇದ್ದಾರೆ ಈ ಸಿನಿಮಾವನ್ನು. ಆದ್ರೆ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಇದೆ, ಅದನ್ನ ನೀವು ಫಾಲೋ ಮಾಡ್ತೀರಾ ಅನ್ನುವಂತ ನಂಬಿಕೆಯಲ್ಲಿ ಕೇಳ್ಬೋದಾ? ತುಂಬಾ ನಂಬಿದ್ದೀರಾ ನೀವು? ಈ ಸಿನಿಮಾ 45 ಅಂತ ಟೈಟಲ್ ಬೀಳುತ್ತೆ. ಆ ಟೈಟಲ್ ಬೇಕಾದ್ರೆ ಅದು ಕೂಡ ಬೇಕಾದ್ರೆ ಫೋಟೋ ತಗೋಬಹುದು ಏನು, ಬಟ್ ಅದಾದ್ಮೇಲೆ ಯಾವುದೇ ಸೀನ್ಗಳನ್ನ ಯಾವುದೇ ವಿಜುವಲ್ಗಳನ್ನ ನೀವು ದಯವಿಟ್ಟು ಫೋಟೋ ತೆಗಿಬಾರ್ದು ಅಂಡ್ ಎಲ್ಲೂ ಕೂಡ ಅಪ್ಲೋಡ್ ಮಾಡಬಾರ್ದು. ಓಕೆನಾ? ಯಾಕಂದ್ರೆ ಅಂಡ್ ಕೆಲವು ಸೀಟ್ಗಳು ಖಾಲಿ ಇದೆ ಬೆಂಗಳೂರು ಟ್ರಾಫಿಕ್ ಕಾರಣ, ಅದಕ್ಕೆ ಹಾಗಾಗಿ ಏನಾದ್ರು ಅವ್ರು ಬಂದವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರು ಯಾವ್ದೋ ಕ್ಲೈಮ್ಯಾಕ್ಸ್ ವಿಜುವಲ್ಸ್ ಹಾಕ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ಅವ್ರು ಕೂತ್ಕೋಬೇಕಾದ್ರೆ ರಿಕ್ವೆಸ್ಟ್ ಮಾಡಿ ಯಾವುದೇ ಫೋಟೋ ತೆಗಿಬೇಡಿ ಅಂತ. ಸೊ ಇದು ಒಂದು ರಿಕ್ವೆಸ್ಟ್. ಎರಡನೇ ರಿಕ್ವೆಸ್ಟ್, ಪಾಪ್ಕಾರ್ನ್ ನಿಮಗೆ ಮೊದಲೇ ಹೆಚ್ಚಿದೆ, ಯಾಕಂದ್ರೆ ಸಿನಿಮಾಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಆಮೇಲೆ ಮತ್ತೆ ಬರೋದು ಪಾಪ್ಕಾರ್ನ್ ಕೊಡೋದು, ಸಿನಿಮಾ ನೋಡ್ತಾ ಇರ್ತಾರೆ ಅವ್ರು ತೊಂದರೆ ಆಗೋದು ಯಾವುದು ಆಗದೇ ಇರೋ ಕಾರಣಕ್ಕೋಸ್ಕರ ಮೊದಲೇ ಪಾಪ್ಕಾರ್ನ್ ಕೊಡುವಂತಹ ಒಂದು ವ್ಯವಸ್ಥೆ ಮಾಡಲಾಗಿದೆ. ನಾವು ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತೀವಿ ಅಂದ್ರೆ ನೀವು ನಿಮ್ಮ ಫೋನ್ ಬಗ್ಗೆ ಯೋಚನೆ ಮಾಡ್ಬೇಕಾ? ಮಾಡ್ತೀರಾ? ಇಷ್ಟು ದೊಡ್ಡ ಕನ್ನಡ ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇದ್ದಾರೆ ಪ್ರೀಮಿಯರ್ಗೆ, ಹಾಗಾಗಿ ದಯವಿಟ್ಟು ನಿಮ್ಮ ಫೋನ್ಗಳನ್ನು ಸೈಲೆಂಟ್ ಇಟ್ಟರೆ ಬಹಳ ಉಪಕಾರ ಆಗುತ್ತೆ. ಓಕೆನಾ? ಅಂಡ್ ಸೊ ಕೊನೆಯದಾಗಿ ಇವತ್ತಿನ ನಿಜವಾದ ಹೀರೋ ನೋಡಿ, ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಕೊನೆ ತಕ್ಕನ ಕೆಲಸ ಅಂತ ಹೇಳ್ತಾರೆ. ಸೊ ಎಷ್ಟೇ ರೆಡಿ ಆಗಿದ್ರು ಸಿನಿಮಾ ಕೂಡ ಇನ್ನೂ ಏನೋ ಬೆಟರ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ತೆರೆ ಹಿಂದೆ ಈಗಲೂ ಕೂಡ ಕೆಲಸನೇ ಮಾಡ್ತಿದ್ದಾರೆ ಅಂಡ್ ಇನ್ನೂ ಚೆನ್ನಾಗಿ ಆಗ್ಬೇಕು ಅಂತ ಸೌಂಡ್ ಎಲ್ಲ ಟೆಸ್ಟ್ ಮಾಡ್ತಾರೆ ಅರ್ಜುನ್ ಜನ್ಯ ಅವರು. ಇನ್ನೇನು ಕೆಳಗಡೆ ಬಂದ್ರೆ ಅವ್ರು ನಿಮ್ ಜೊತೆ ಮಾತಾಡಿದ್ರೆ ಆಮೇಲೆ ಸಿನಿಮಾ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಪಾಪ್ಕಾರ್ನ್ ಕೊಡೋರು ಕೂಡ ಅಷ್ಟೇ, ಆದಷ್ಟು ಬೇಗ ಪಟ್ ಅಂತ ಪಾಸ್ ಮಾಡಿ ಸಿನಿಮಾ ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ಅನ್ಕೊತೀನಿ. ಅಂಡ್ ಇಂಟರ್ವಲ್ ತುಂಬಾ ಲೆಂತ್ ಇರಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ನಾವು ಲೆಂತ್ ಕೊಟ್ಟಿದ್ದೀವಿ, ಹಾಗಾಗಿ ಇಂಟರ್ವಲ್ ನೋಡೋರು ಆದಷ್ಟು ಬೇಗ ನೋಡೋದನ್ನು ಹಿಂದೆ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಅದಕ್ಕೆಲ್ಲ ಅನುಸರಿಸಿ ಈಗ ಸಾರಿ ಸರ್, ಕೊನೆಯದಾಗಿ ಶ್ರೀ ಜಗದ್ಗುರು ಆದಿ ಶಂಕರಾಚಾರ್ಯ ನೆನೆಸ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ಸರ್. 3-4 ವರ್ಷದಿಂದ ಸತತವಾಗಿ ಈ ಸಿನಿಮಾ ಹಿಂದೆ ನಾನು ಅಣ್ಣ ಇಡೀ ತಂಡ ಹಿಂದೆನೇ ಕೆಲಸ ಮಾಡಿದ್ದೀವಿ, ತುಂಬಾ ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ದೀವಿ ಸರ್. ನನಗೆ ಬಹಳ ಖುಷಿ ಆಗ್ತಾ ಇರೋದು, ಮೊದಲನೇ ಆಡಿಯನ್ಸು ನಮ್ಮ ಕರ್ನಾಟಕದ ಮಾಧ್ಯಮದವ್ರು ಬಂದಿರೋದು ಬಹಳ ಹೆಮ್ಮೆ ಆಗ್ತದೆ, ಬಹಳ ಖುಷಿ ಆಗ್ತದೆ ಸರ್. ಯಾಕಂದ್ರೆ 20 ವರ್ಷದಿಂದ ಇದೇ ಹುಡುಗ ಅರ್ಜುನ್ ಜನ್ಯ ನಿಮ್ಮ ಎದುರುಗಡೆ ಬಂದು ನಿಂತಿದ್ದಾಗ ನಾನು ಅದೇ ಮುಖಗಳು ನೋಡಿದೆ. ಇಷ್ಟು ಜನ ಇಲ್ಲಿ ಹಿರಿಯರೆಲ್ಲ ಇದ್ದೀರಾ, ನೀವೆಲ್ಲರೂ ಅವತ್ತಿಂದ ನನ್ನ ಆಶೀರ್ವಾದ ಮಾಡಿದ್ದೀರಾ. ಇದು ಬಹಳ ಮುಖ್ಯವಾದ ಘಟ್ಟ. ಸೊ ವೆಲ್ಕಮ್ ಟು ದ ವರ್ಲ್ಡ್ ಆಫ್ 45. ಇದೊಂದು ಹೊಸ ಜಗತ್ತು. ಈ ಜಗತ್ತಲ್ಲಿ ನಿಮ್ಮನ್ನ 2 hours 25 minutes ಕರ್ಕೊಂಡು ಹೋಗಕ್ಕೆ ಇಡೀ ತಂಡ ರೆಡಿ ಇದ್ದೀವಿ. ಈ ಜಗತ್ತಿನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ. ಖಂಡಿತವಾಗ್ಲೂ ನಿಮಗೆ ಇವ್ರ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ. ನಾನೊಬ್ಬ ಶಿವಣ್ಣ ಅವರ, ಒಪ್ಪಿ ಸರ್ ಅವರ ಅಭಿಮಾನಿಯಾಗಿ, ರಾಜ್ ಸರ್ ಅವರ ಅಭಿಮಾನಿಯಾಗಿ ಮಾಡಿದ್ದೀನಿ. ನಮ್ಮ ಜೊತೆ ಬಹಳ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ರಮೇಶ್ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಇದು ಮೊದಲನೇ ಸ್ಕ್ರೀನಿಂಗು. ಈ ಸ್ಕ್ರೀನ್ ಎದುರುಗಡೆ ನೀವು ನನಗೆ ವೆಂಕಟೇಶ್ವರ ಸ್ವಾಮಿ ತರ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಬೇಕು. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಆನಂದ್ ಅಡಿ ಶ್ಯಾಮ್ ಸರ್ ಬಂದಿದ್ದೀರಾ? ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಸಾರಿ ಐ ಕುಡಂಟ್ ಟಾಕ್ ಟು ಯು ಅಬೌಟ್ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿವನ್ ಸರ್. ಪ್ಲೀಸ್ ಎಂಜಾಯ್ ದ ಶೋ. ನಮಸ್ಕಾರ. ನಿಮ್ಮ ಆಶೀರ್ವಾದ ಬೇಕು ಸರ್. ಆಶೀರ್ವಾದ.